ಏನಪ್ಪ ಚಿರು, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ನೀಟಾಗಾಯ್ತು. ಆದರೆ ಮಾಡೋ ಕೆಲಸಕ್ಕೆಲ್ಲ ನಮ್ಮ ಸುಕ್ಕು ಅಡ್ಬಾಯ್ ಹಾಕ್ತಾಳಲ್ಲ, ಅದೇ ಥರ ಅಲ್ಲಿ ಪೂಜೆಗೂ ಅಡ್ಡಿ ಆಯಿತು. ಆದರೆ ನಮ್ಮ ಚಿರು ಮತ್ತು ಶರತ್ತು ಅದನ್ನ ಧೈರ್ಯವಾಗಿ ಎದುರಿಸಿದ್ರು. ಅದಕ್ಕೆ ನಮ್ಮ ದೀಪ ಮತ್ತು ದುರ್ಗಾ ಮಾಡಿದ ಪೂಜೆ ಸುಖವಾಗಿ ನೆರವೇರ್ತು. ಆದರೆ ನಮಗೆ ಮಾತ್ರ ಅಶುಭ ಆಗೋಯ್ತು. ಅಶುಭನಾ? ಅಂಥದ್ದೇನಾಯ್ತು? ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ, ಪರರ್ ಪಾಲಾಯ್ತು. ಇದಾ ಚಿಕ್ಕಪ್ಪನ ಮಾತು ಕೇಳ್ಬೇಡಿ ಬಿಡಿ. ಅದಕ್ಕೆ ಅಲ್ಲಿ ಹೈದರಾಬಾದಿಂದ ಬಂದ್ರ? ಅದಕ್ಕೆ ನೀನ್ ಬರ್ತಾ ಇದೆಯಾ ಅಂತ ಗೊತ್ತಾದ ತಕ್ಷಣ ನಾನು ಹೊರಟ್ಬಂದೆ. ಅದೇನೋ ಗೊತ್ತಿಲ್ಲ ಅದಕ್ಕೆ. ನೀವು ಮನೇಲಿ ಇಲ್ಲದೆ ಇದ್ರೆ ಮನೆ ಎಲ್ಲ ಒಂಥರ ಖಾಲಿ ಅನ್ನಿಸ್ತಾ ಇರತ್ತೆ. ನೀವು ಬಂದ್ರೆ ಮನೆ ಒಂದು ಕಳೆ ಬಂದಂಗಾಗತ್ತೆ ಅಲ್ವೇನ್ರಿ? ಅಲ್ಲ ಹಸ್ಬೆಂಡು, ನಾವು ಮನೇಲೇ ಇರಲಿಲ್ಲ ಅಲ್ವಾ, ಅದಕ್ಕೆ ಗೊತ್ತಾಗ್ಲಿಲ್ಲ. ಏನ್ರಿ ಹೇಳ್ತಿದ್ದೀರಾ? ಅಂದ್ರೆ ಪೂಜೆ ಚೆನ್ನಾಗಾಯ್ತಲ್ವಾ, ನಂಗೆ ಅದೇ ಖುಷಿ. ಇದಕ್ಕೆಲ್ಲ ಪಾಠ ಕಲಿಸ್ಬೇಕು ಅಂದ್ರೆ ಚಿರುಗ್ ಹೇಳಿ ಆ ದಿಶನ್ನ ಇವತ್ತೇ ಇಲ್ಲಿ ಕರೆಸ್ತೀನಿ. ಆಗ ಅವಳು ಚಿರು ಖುಷಿಯಾಗಿರೋದನ್ನ ನೀನ್ ನೋಡಿ ಹೊಟ್ಟೆ ಉರ್ಕೋಬೇಕು. ಹಾಗೆ ಮಾಡ್ತೀನಿ. ಅಯ್ಯೋ ಹಸ್ಬೆಂಡು, ನಿಮ್ಗೊಂದು ವಿಷಯ ಹೇಳದೆ ಮರ್ತೋದೆ. ಹೇಳಿ. ಎಲ್ರೂ ಮುಂದೆ ಹೇಳೋದು ಸರಿ ಹೋಗುತ್ತೋ ಏನೋ. ಮತ್ತೆ ಮುಂದೆ ಹೇಳ್ದಿರಂಥದ್ದು ಅಂಥದ್ದೇನ್ರಿ ವಿಷಯ? ಅವ್ರೇನು ಬೇರೆಯವರ? ಕರೆಕ್ಟ್ ಹಸ್ಬೆಂಡು, ಅವರು ನನ್ನ ಥರನೇ ಈ ಮನೆ ಸೊಸೆ ಅಲ್ವಾ. ಹಸ್ಬೆಂಡು, ನಾನು ಶರತ್ತನ್ನ, ದುರ್ಗಾ ಮತ್ತೆ ಅವ್ರ ಮನೆಯವ್ರನ್ನ ಮನೆ ಕರೆಯೋಣ ಅಂತ ಅನ್ಕೊಂಡಿದ್ದೀನಿ. ಶರತ್ ಮನೆಯವ್ರನ್ನ? ಏಕೆ? ನಾಳೆ ಬೆಳಗ್ಗೆ ಹೋಗೋದಿದೆಯಲ್ಲ, ನಾಳೆ ಬೆಳಗ್ಗೆ ಪೂಜೆ ಮದುವೆ ಎಲ್ಲ ಇದೆಯಲ್ಲ. ಅದು ಮಾಲ್ವಿಕಾ ಆಂಟಿ ಯಾವ ಶಾಸ್ತ್ರಗಳು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಜಗನ್ನಾಥ್ ಅಂಗಳು ತುಂಬ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ಅವ್ರನ್ನ ಕರೆದು ಬರೀ ಕರಿಬೇಕು ಕರಿಬೇಕು ಅಂತ ಹೇಳ್ತಿದ್ದೆಲ್ಲ, ಯಾರು ಕರಿಬೇಕು ಅಂತ ಫಸ್ಟ್ ಹೇಳು. ಅದೇ ಅವ್ರನ್ನ ಕರೆದು ನಮ್ಮ ಮನೆಯಲ್ಲೇ ಹಳದಿ ಶಾಸ್ತ್ರ ಮಾಡಿದೆ ಹೆಂಗಿರುತ್ತೆ, ಸಣ್ಣಗೆ ಮಾಡೋಣ. ಅಲ್ಲ ಚಿರು, ಇದೆಲ್ಲ ಬೇಕಾ? ಅವರು ಬ್ಯುಸಿ ಇರ್ತಾರೆ. ಇಲ್ಲ ಅದಕ್ಕೆ ದೀಪ ಅವ್ರು ಹೇಳ್ತಾರದು ಸರಿ ಇದೆ. ಶರತ್ ನಮ್ಮನ್ನ ಕಾಪಾಡಿದ್ದಾನೆ, ಅವನ ಋಣ ನಮ್ಮ ಮೇಲಿದೆ. ಅವನಿಗೋಸ್ಕರ ನಾವು ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗದಕ್ಕೆ? ಓಕೆ ಫೈನ್, ನಿನ್ ಖುಷಿನೇ ನನ್ನ ಖುಷಿ ಚಿರು. ಸರಿ, ಹಾಗಿದ್ರೆ ಡೆಕೋರೇಷನ್ಗೆ ಏನೇನು ಬೇಕೋ ಎಲ್ಲ ಪ್ಲಾನ್ ನಾನು ಮಾಡ್ತೇನೆ. ಅಚ್ಚು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಆಯ್ತಾ? ಅಲ್ಲ, ಇದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಈ ವಿಷಯ ಗೊತ್ತಾಗ್ದಂಗೆ ಅವ್ರನ್ನ ಇಲ್ಲಿ ಹೆಂಗ್ ಕರ್ಸೋದು? ಹಾ, ಶರತ್ತನ್ ಹೇಗೆ ಕರ್ಸತ್ತಂತ ನಂಗೆ ಗೊತ್ತು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಅರೇಂಜ್ಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಸಾಕು. ಸರಿ, ಚಿಕ್ಕಮಾವ, ಅಕ್ಕ ಬನ್ನಿ. ಒಂದು ಲಿಸ್ಟ್ ಮಾಡ್ಕೊಟ್ಬಿಡು, ತಗೊಂಡು ಬಾ ಬಾ ಬಾ. ಚಿಕ್ಕಮಾವ, ನೀವು ಹೋಗಿ ಯಾರನ್ನಾದ್ರೂ ಕಳಿಸಿ. ಮಾವ, ಈಗ ನೀವು ಇಂಪಾರ್ಟೆಂಟ್. ಮಾವ, ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸುಳ್ಳು ಹೇಗೆ ಹೇಳಬೇಕು ಅಂತ ನೀನು ಪಾಠ ಹೇಳ್ಕೊಡ್ತೀನಿ, ನೋಡ್ತಾ ಇರು. ಮಾವ, ಸುಳ್ಳು ಹೇಳೋರ್ಗೆ ಬೇಕಾಗಿರೋ ಮೊದಲನೇ ರೂಲ್, ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳ್ಬೇಕು. ಚಿರು, ಸುಳ್ಳು ಹೇಳೋದ್ರ ಬಗ್ಗೆ ನನಗೆ ಹೇಳ್ಕೊಡ್ಬೇಕಾ? ಅಲ್ಲ ಮಾವ, ಏನು ಯೋಚನೆ ಮಾಡ್ತಿದ್ರಿ? ಹಲೋ. ಹಲೋ ಶರತ್, ನಾನಪ್ಪ ಪ್ರಭಾಕರ್. ಪ್ರಭಾಕರ? ಯಾವ ಪ್ರಭಾಕರ್? ನಮ್ಮ ಚಿರು ಅವ್ರ ಮಾವ ಪ್ರಭಾಕರ್. ಓ, ಹೇಳಿ ಅಂಕಲ್. ಅದು ಚಿರು, ಅದೇನು ಸುಳ್ಳು ಹೇಳ್ಬೇಕು ಅಂತಲ್ಲ. ನಮ್ಮ ಮನೆಗೆ ಬನ್ನಿ ಕರಿ ಮಾವ. ಹಲೋ ಅಂಕಲ್. ಅದೇನಿಲ್ಲಪ್ಪ, ನೀನು ನಮ್ಮ ಮನೆಗೆ ಬರಬೇಕು. ನಿಮ್ಮ ಮನೆಗೆ ಬರಬೇಕಾ? ಖಂಡಿತ ಬರೋಣ. ಆದ್ರೇನು ಆಲ್ ಆಫ್ ಸಡನ್? ಎನಿ ಎಮರ್ಜೆನ್ಸಿ?
ಏನು ಮಾಡಬೇಕು? ಮಗ ಏನು ಅಂತ ಹೇಳಿ ಒಂದು ಮನೆಗೆ ಬರೋ ಥರ ಮಾಡಿ ಒಂದು ಫ್ಯಾಮಿಲಿ ಜೊತೆ. ಶರತ್ತು, ಯಾಕೆ ಏನು ಅಂತ ಎಲ್ಲ ಕೇಳಬೇಡಪ್ಪ. ನೀನು ನಿನ್ನ ಫ್ಯಾಮಿಲಿ ಸಮೇತ ನಮ್ಮ ಮನೆಗೆ ಬರಬೇಕು, ನನ್ನ ಮೇಲೆ ಆಣೆ. ಅಂಕಲ್ ಖಂಡಿತ ಬರ್ತೀವಿ. ಇದಕ್ಕೆಲ್ಲ ಆಣೆ ಎಲ್ಲ ಯಾಕೆ ಮಾಡ್ತೀರಾ? ಹಾಂ, ಆಮೇಲೆ ನಿಮ್ಮ ಪಕ್ಕ ನಿಂತ್ಕೊಂಡು ನಿಮಗೆ ಸುಳ್ಳು ಹೇಳೋದಕ್ಕೆ ಟ್ರೈನ್ ಮಾಡ್ತಾ ಇದ್ದಾನಲ್ಲ, ನನಗೆ ಹೇಳಿ ಖಂಡಿತ ಬರ್ತೀನಿ ಅಂತ. ಏ ಇಲ್ಲಪ್ಪ, ಯಾರು ಇಲ್ಲ ನನ್ನ ಜೊತೆ, ನಾನು ಒಬ್ಬನೇ ಇರೋದು. ಬೇಗ ಬಂದ್ಬಿಡಿ ಆಯ್ತಾ? See you. ಹೀಗೆ ಬರ್ತಾ ಇದ್ದಾರತ್ತೆ. ಯಾರು ಫೋನ್ ರಿಂಗ್ ಆಗ್ತಾ ಇರೋದು? ದೀಪ ಅದು. ಅವ್ರ ಫೋನಲ್ಲಿ ಈ ಥರ ಎಲ್ಲ ರಿಂಗ್ ಟೋನ್ ಇಲ್ವಲ್ಲ. ಸರಿ ನೋಡ್ತೀನಿ. ಯಾಕೆ ಹಿಂಗೆ ಕೂತ್ಕೊಂಡು ಓಡ್ ಬರ್ತಾ ಇದ್ದೀರಾ? ಏನಾಯ್ತು? ಅಜ್ಮಂಡು, ನೀವ್ ಶರತ್ತನ್ನ ಫೋನ್ ಮಾಡಿದ್ರೆ ಇಲ್ವೋ ಅದನ್ನ ಕೇಳೋಣ ಅಂತ ಬಂದೆ. ಆಯ್ತು, ಅದಕ್ಕೆ ಯಾಕೆ ಹಂಗೆ ಜೋರಾಗಿ ಕೂತ್ಕೊಂಡು ಓಡ್ ಬರ್ತಾ ಇದ್ದೀರಾ? ಹಸ್ಬೆಂಡು ತುಂಬಾ ಕೆಲಸ ಇದೆ, ಅಣ್ಣ ಬರ್ತಿದಾರಾ ಇಲ್ವೋ ಅಂತ ಹೇಳಿ ಶಾಸ್ತ್ರಗಳೆಲ್ಲ ಮಾಡ್ಬೇಕು. ಬರ್ತಿದ್ದಾನೆ ಫ್ಯಾಮಿಲಿ ಜೊತೆ. ಹೌದಾ ಹಸ್ಬೆಂಡು? ನನಗೆ ಸ್ವಲ್ಪ ಅರ್ಜೆಂಟಾಗಿ ಕೆಲಸ ಇದೆ, ಪ್ಲೀಸ್ ಕಂಟಿನ್ಯೂ. ಮಾವ ಸುಮ್ಮನೆ ನಿಂತ್ಕೊಳ್ಳಿ. ಅದೇನೋ ಜಾಸ್ತಿ ಕೆಲಸ ಇದೆ ಅಂದ್ರಿ ತಾನೆ, ಹೋಗಿ ಮಾಡ್ಕೋಗಿ ಫಸ್ಟ್ ಅದನ್ನ. ಸರಿ, ಅಣ್ಣ ಬರ್ತಿದ್ದಾರೆ. ಬರ್ತಾ ಇದಾರೆ.